ಹಲೋ ಗೈಸ್, ವೆಲ್ಕಮ್. ಹೆಸರು ಕಾರ್ಡ್ ಬೇಯಿಸಿಟ್ಟಿದ್ದೀನಿ. ಏನಮ್ಮ ತಾಯಿ? ಅಮ್ಮ ಮಗಳು ತಪ್ಕೊಂಡು ವ್ಯೂ ಎಷ್ಟು ಚೆನ್ನಾಗಿರುತ್ತೆ. ಯಾವಾಗ ಬಂದೇ ಬಿಟ್ರಲ್ಲಪ್ಪ. ಬಂದ್ಬಿಟ್ರು. ಇಲ್ಲ ಗೈಸ್, ಇದು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ಭವಿಷ್ಯ ಓದ್ಕೋತಾ ಇದ್ದಾಳೆ, ಎಕ್ಸಾಮ್ ಇದೆ. ಸೊ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ, ಏನು ಪ್ಲ್ಯಾನ್ ಇಲ್ಲ, ಅಂಥದ್ದು ಏನು ಪ್ಲ್ಯಾನ್ ಇಲ್ಲ. ಸೊ ಐ ವಾಸ್ ಥಿಂಕಿಂಗ್ ಅಡುಗೆ ಮನೆ ಒಂದು ಸ್ವಲ್ಪ ಗಲೀಜಾಗಿ ಹೋಗಿದೆ ಗೈಸ್. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ? ಗಾಳಿ ಬೀಸ್ತಾ ಇದೆ, ಅದಕ್ಕೆ ತಣ್ಣಗಿರೋದು. ಫ್ಯಾನ್ ಹಾಕ್ಲಿಲ್ಲ ಅಂತ ಅಲ್ಲ, ಏನು ಲಾಜಿಕ್ ನೋಡಿ ಗೈಸ್. ಫ್ಯಾನ್ ಹಾಕಿಲ್ಲ, ಅದಕ್ಕೆ ಮನೆ ತಣ್ಣಗಿದೆ ಅಂತ. ಗಾಳಿ ಬೀಸಲಿಲ್ಲ ಅಂತಾನೆ ಫ್ಯಾನ್ ಹಾಕೋದು ಗೈಸ್. ಇವಾಗ ಹಿಂಗೆಲ್ಲ ಹರಡ್ದಂಗೆ ಆಗೋಗ್ಬಿಟ್ಟಿದೆ. ಫುಲ್ಲು ಕ್ಲೀನ್ ಮಾಡಬೇಕು ಗೈಸ್. ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಕಂಟಿನ್ಯೂಸ್ ಆಗಿ ಕ್ಲೀನ್ ಮಾಡ್ತೀನಿ ಟೈಮ್ ಲ್ಯಾಪ್ಸ್ ಹಾಕಿದ್ರೆ. ಇಲ್ಲಾಂದರೆ ಡೈವರ್ಷನ್ಸ್ ಜಾಸ್ತಿ ನಮ್ಮ ಮನೇಲಿ. ಇದು ಅದು ಅಂತ ಹೇಳ್ಬಿಟ್ಟು ಓಟೋಗ್ತೀನಿ, ಟಿ ವಿ ನೋಡೋಕೆ ಹೊಟ್ಟೋಗ್ತೀನಿ, ಇಲ್ಲ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಈಗ. ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಕೆಳಗಡೆ ಮಾತ್ರ ಇವಾಗ ಕಸ ಗುಡಿಸ್ಬಿಟ್ಟು ಒಂಚೂರು ಕ್ಲೀನಾಗಿ ಒರೆಸ್ಬಿಡ್ಬೇಕು ಅಷ್ಟೇ ಗೈಸ್. ಆಲ್ಮೋಸ್ಟ್ ಕೆಲಸ ಮುಗೀತು. ಇವಾಗ ನಮ್ಮ ಮನೆಯಲ್ಲಿ ಏನು ಅಂದರೆ ತರಕಾರಿ ಬೇಯಿಸಿಟ್ಟಿದ್ದೀನಿ. ಆ್ಯಂಡ್ ಇದು ಹೆಸರು ಕಾಳು ಬೇಯಿಸಿಟ್ಟಿದ್ದೀನಿ. ಸ್ವಲ್ಪ ವಾಂಗಿಬಾತ್ ಗೊಜ್ಜಿದೆ. ಆ್ಯಂಡ್ ಮಜ್ಜಿಗೆಯನ್ನು ಮಾಡ್ತೀನಿ ಗೈಸ್ ಇವತ್ತು, ಏಕೆಂದರೆ ರಾತ್ರಿ ಬಿರಿಯಾನಿ ತಿನ್ನೋ ಐಡಿಯಾ ಇದೆ. ಸೊ ಇವಾಗ ತುಂಬ ಸಾದಾ ಊಟ, ಆಮೇಲೆ ರಾತ್ರಿ ನಾನ್ ವೆಜ್ಜು ಗೈಸ್. ಅಷ್ಟೇ ಗೈಸ್, ಸುಸ್ತಾಗೋಯ್ತು ಇದೆಲ್ಲ. ಇನ್ನೂ ಇದು ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತೀನಿ ಗೈಸ್. ಇವಾಗ ಸಂಜೆ 6:15 ಆಗಿದೆ ಗೈಸ್. ನಮ್ಮ ಯಜಮಾನ್ರು 6 ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ 6:15 ಹೊರಡ್ತಾ ಇದ್ದೀವಿ ಪಾರ್ಕ್ಗೆ ವಾಕ್ ಮಾಡೋದಕ್ಕೆ ಅಷ್ಟೇ ಗೈಸ್. ಏನಮ್ಮ ತಾಯಿ? ಇಲ್ಲೇ ಕುತ್ಕೊಂಡು ಓದ್ಕೋ ಭವಿಷ್ಯ, ರೂಮಲ್ಲಿ ಕುತ್ಕೋಬೇಡ. ಹಾಂ, ಏನು ಹಂಗಂದ್ರೆ ಏನು? ಕಣಮ್ಮ, ನಾನು ತುಂಬ ಒಳ್ಳೆ ಹುಡುಗಿ ಅಂತ. ಹೌದಾ, ಸರಿ, ಇಲ್ಲೇ ಕುತ್ಕೊಂಡು ಓದ್ಕೋ. ಬಿಡ್ಬೇಕು. ಸರಿ, ಬಾಯ್ ಬಾಯ್. ಬಾಗ್ಲಾಕೋ, ಎದೋಳು. ಅಮ್ಮ ಮಗಳು ತಪ್ಕೊಂಡು
ಆಯ್ತು ಶೂಟ್ ಆಗಿದೆ ಆಯ್ತಾ ಸಂಡೇ ಅದಕ್ಕೆ ನಾಳೆ ಒಂದು ನಿಮಿಷ ಆಗಿದೆ ಬಾಯ್ ಅದಕ್ಕೆ ಪಾರ್ಕ್ಗೆ ಹೋಗ್ತಾ ಇದ್ವಿ ಬಾಯ್ ಬಾಯ್ ಗೈಸ್ ಅದೇನೋ ಒಂಥರದ್ದು ಐಲೈನರ್ ಹಾಕ್ಕೊಂಡಿದ್ದೆ ಗೈಸ್ ಕಡೆಗೆ ಇಷ್ಟ ಆಗದಿರ ಎಲ್ಲ ಒರೆಸ್ಕೊಬಿಟ್ಟು ಬಂದ್ಬಿಟ್ಟೆ ಗೈಸ್ ಒಂದು ಕಡೆ ಬಂದಂಗೆ ಇನ್ನೊಂದು ಕಡೆ ಬರಲಿಲ್ಲ ಅದಕ್ಕೆ ಅಳಿಸ್ಕೊಂಬಿಟ್ಟು ಸುಮ್ಮನೆ ತೆಪ್ಪಗೆ ಹಂಗೆ ಹೋಗೋಣ ಅಂತ ಬಂದೆ ಗೈಸ್ ಓಕೆ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಯಾವಾಗಲೂ ನೋಡಿ ಸಣ್ಣ ಯಾವ ಕಲರ್ ಇದೆ ಸಣ್ಣ ಹಾಂ ಕಾಣಿಸ್ತಿಲ್ಲ ಸನ್ಸೆಟ್ ಆಗ್ತಿದೆ ಆರೆಂಜ್ ಕಲರ್ ಆಗೋದು ಗೈಸ್ ವಾಕ್ ಆಯಿತು ಇವಾಗ ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ತೀವಿ ಗೈಸ್ ಗೈಸ್ ಇವಾಗ ಮನೆಗೆ ಹೊರಟಿದ್ದೀವಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಟ್ಟೆಲಿ? ಭವಿಷ್ಯ ಹೋಗ್ತಾ ಇದ್ದಾಳೆ ಅವ್ರ ಅಪ್ಪನ ಜೊತೆ ಬಟ್ಟೆಲಿ ಇಲ್ಲ ನಮ್ಮ ಬಟ್ಟೆ ಇಲ್ಲೇ ಹಾಕೊಂಡಿದ್ಯಲ್ಲ ಬಟ್ಟೆ ಬಟ್ಟೆಲಿ ಬೊಟ್ಟು ಇದೇ ಇರೋದು ನಾನು ಅದನ್ನೇ ಇಟ್ಕೊಂಡಿರೋದು ಗೈಸ್ ನೋಡಿ ಬಂದಿದ್ದೀವಿ ಇವಾಗ ಹೋಗಿ 1 ನಿಮಿಷ 2 ನಿಮಿಷ ಆಗಿದೆ ಫುಲ್ ರಶ್ ಇದೆ ಇನ್ನು ತುಂಬ ಹೊತ್ತಾಗುತ್ತೆ ನಮ್ಮಪ್ಪ ಬರೋದು ಬಂದೇ ಬಿಟ್ರಲ್ಲಪ್ಪ ಬಂದ್ಬಿಟ್ರು ಕಬಾಬ್ ಮ್ಯಾಜಿಕ್ಕಿಂದ ತಂದಿದ್ದಾರೆ ಇವಾಗ ಮನೆಗೆ ಹೋಗೋಣ ಬನ್ನಿ ಗಾಯ್ಸ್ ಬರಪ್ಪ ಗೈಸ್ ಇವಾಗ ತಾನೇ ಭವಿಷ್ಯ ಅವರು ಬಂದಿದ್ದಾರೆ ಗ್ರೇಪ್ ಜ್ಯೂಸ್ ಬೇರೆ ಬಂದಿದ್ದಾರೆ ಬ್ರಾಸ್ಟೆಡ್ ಚಿಕನ್ನು ಬಿರಿಯಾನಿ ಮತ್ತು ಗ್ರೇಪ್ ಜ್ಯೂಸ್ ತಂದಿದ್ದಾರೆ ಗೈಸ್ ನಮ್ಮದು ಅಡುಗೆ ಮನೆ ಇವತ್ತೆಷ್ಟು ಕ್ಲೀನಾಗಿ ಅನ್ನಿಸ್ತಿದೆ ನಮ್ಮ ಯಜಮಾನ್ರಿಗೆ ಬ್ರಾಸ್ಟೆಡ್ ಚಿಕನ್ ತೊಗೊಂಬರೋದಕ್ಕೆ ಹೋಗ್ತಾರಲ್ಲ ಅಲ್ಲಿ ಗೊತ್ತಿರೋರು ಪರಿಚಯ ಇರೋರು ಇದ್ದಾರೆ ಸೊ ಹೋಗಿದ ತಕ್ಷಣ ಎಷ್ಟು ರಶ್ ಇದ್ರೂ ಕೊಟ್ಬಿಡ್ತಾರೆ ಭವಿಷ್ಯ ವಿಡಿಯೋನಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಏನಂತ ಹೇಳಿದ್ಯಾ ಸುಮ್ಮನೆ ಇರೋದು ಲಾಂಗ್ ಸ್ಟೋರಿ ಅವಳಿಗೆ ಅಂತಾನೆ ಇದು ಲೆಗ್ ಪೀಸ್ ಅಂತೆ ನಾವು ಯಾರೂ ತಿನ್ನೋಂಗಿಲ್ವಂತೆ ತಗೋ ಮೇನೇ ಸಾಕು ಎಸ್ ಮೇನೀಸ್ ಇದೊಂದು ಪೀಸ್ ತಗೋತೀನಿ ಹ್ಞೂ ಕಟ್ರೋಮ್ ಇಲ್ಲೇ ಹಾಕ್ಬಿಡು ಇಲ್ಲೇ Rice. ಇಲ್ಲೇ ರೈಸ್ ಅಲ್ಲ ಗೈಸ್ ಇದು ರೈಸ್ ರೈಸ್ ಇಲ್ಲ ಗೈಸ್ ಇದು Rice. ಗ್ರೇಪ್ ಜ್ಯೂಸ್ ಸಕ್ಕ ಟೇಸ್ಟಿ ಆಗಿರುತ್ತೆ ಗೈಸ್ ಪಲ್ಪಿ ಆಗಿರುತ್ತೆ ನಮ್ಮ ಭವಿಷ್ಯ ತಿನ್ನೋ ಬಿರಿಯಾನಿ ವೇನೇ ಬೇರೆ ಗೈಸ್ ಅದು ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ಗೈಸ್ ಅವಾಗಲೇ ನಂಗೆ ಮಜಾ ಬರೋದು ಇಲ್ಲ ಉಪ್ಪು ಕರೆಕ್ಟಾಗಿರಬೇಕು ಇಲ್ಲಿ ಕಡಿಮೆ ಇರುತ್ತೆ ಓಕೆ ಗೈಸ್ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ ಬ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ ಕೇರ್ ರೂಟೀನ್ ಏನಿದೆ ಅದು ಒಂಚೂರು ಸ್ಲೈಟ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂತ ಇವಾಗೆಲ್ಲ 30+ ಇರೋವಂಥವ್ರಿಗೆಲ್ಲ ಟ್ರೆಟಿನಾಲ್ ಕ್ರೀಮ್ಗಳು ಯೂಸ್ ಮಾಡ್ತಾರಲ್ಲ ಐ ಥಾಟ್ ಟ್ರೈ ಮಾಡೋಣ ಒಂದು ಸ್ವಲ್ಪ ಅನ್ನಿಸ್ತು ಆ್ಯಸ್ ಯೂಶ್ವಲ್ ನಿವಿಯಾ ಕ್ರೀಮ್ ಹಚ್ಕೊಂಡಿದ್ದೀನಿ ಫಸ್ಟು ಅದಾದಮೇಲೆ ಬಾದಾಮ್ ಆಯಿಲ್ ಹಚ್ಕೋತೀನಿ ಟ್ರೆಟಿನಾಲ್ ಕ್ರೀಮ್ ಅಥವಾ ರೆಟಿನಾಲ್ ಕ್ರೀಮ್ ಏನು ಹಚ್ಕೋತೀರಾ ನೀವು ಅದು ಬಂದುಬಿಟ್ಟು ಫಸ್ಟು ನೀವು ಮಾಯಿಶ್ಚರೈಸರ್ ಹಚ್ಕೊಂಡು ಅದಾದಮೇಲೆ ಅದ್ರ ಮೇಲ್ಗಡೆ ಇದು ಟ್ರೆಟಿನಾಲ್ ಹಚ್ಕೋಬೇಕು ಆ್ಯಂಡ್ ನೀವು ಹಚ್ಕೋಬೇಕಾದ್ರೆ ಟ್ರೆಟಿನಾಲು ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಏನು ಅಂತ ಅಂದರೆ ತುಂಬ ಸೆನ್ಸಿಟಿವ್ ಇರೋವಂಥ ಪಾರ್ಟ್ನಲ್ಲಿ ಹಚ್ಕೋಬಾರ್ದು ಇಲ್ಲಿ ಕಣ್ಣು ಸುತ್ತ ಹಚ್ಕೋಬಾರ್ದು ಅದಾದಮೇಲೆ ಮೂಗು ಕಾರ್ನರ್ಸಲ್ಲಿ ಅದಾದಮೇಲೆ ಈ ಲಿಪ್ ಕಾರ್ನರಲ್ಲಿ ಇಷ್ಟು ಹಚ್ಕೋಬಾರ್ದಂತೆ ಅದಾದಮೇಲೆ ಟ್ರೆಟಿನಾಲು ನಾವು ಯೂಸ್ ಮಾಡೋದೇ
ಒಂದು ಮಣ ಹಚ್ಕೊಳ್ಬಾರ್ದು. ಲೈಕ್ ಪೀ ಸೈಜ್ ಇರಬೇಕಂತೆ, ಒಂದೇ ಒಂದು ಬಟಾಣಿ ಸೈಜ್ ಇರುತ್ತಲ್ಲ ಆ ಸೈಜ್ ತೊಗೊಂಡು ಹೋಲ್ ಎಲ್ಲ ಮುಖಕ್ಕೆಲ್ಲ ಹಚ್ಕೋಬೇಕು. ನಾನು ಇದು ತರಿಸ್ಕೊಂಡು ಸುಮಾರು ದಿನ ಆಗಿದೆ ಕ್ರೀಮು. ಹಚ್ಕೊಳ್ಳೋಕ್ಕೆ ಭಯ ಅನ್ನಿಸ್ತಿತ್ತು, ಬಟ್ ನಾನು ನೋಡಿದೆ ಇದನ್ನ ಏನಕ್ಕೆ ಹಚ್ಕೊಳ್ಳೋದು ಅಂದರೆ ರಿಂಕಲ್ಸ್ ಬೇಗ ಬರಬಾರ್ದು ಅಂತ ಹೇಳ್ಬಿಟ್ಟು ಹಚ್ಕೊಳ್ಳೋದು ಗೈಸ್ ಅಷ್ಟೇ. ಐ ಡೋಂಟ್ ನೋ ಎಷ್ಟು ಮಟ್ಟಕ್ಕೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆನ್ಸಿಟಿವ್ ಪಾರ್ಟಿಗೆ ಹಚ್ಕೋತಾ ಇಲ್ಲ ನಾನು. ಹಿಂಗೆ ಹಚ್ಕೊಂಡಾದಾದ್ಮೇಲೆ ಹಾಗೆ ಬಿಡಬಾರ್ದು, ತಿರ್ಗಾ ಮಾಯಿಶ್ಚರೈಸರ್ ಹಚ್ಕೋಬೇಕು. ಅಂದರೆ ಫಸ್ಟು ಮಾಯಿಶ್ಚರೈಸರ್, ಅದಾದಮೇಲೆ ಟ್ರೆಟಿನಾಲ್ ಅಥವಾ ರೆಟಿನಾಲ್, ಅದಾದಮೇಲೆ ತಿರ್ಗಾ ಮಾಯಿಶ್ಚರೈಸರ್ದು ಒಂದು ಲೇಯರ್ ಹಚ್ಕೋಬೇಕು. ಇದು 30+ ಇರೋರು ಎಲ್ಲರೂ ಹಚ್ಕೋಬೋದಂತೆ. ನಾನು ಆಲ್ರೆಡಿ 40+, ಸೊ ಐ ಥಾಟ್ ಇದು ನಾರ್ಮಲ್ ನಿವಿಯಾ ಗೈಸ್. ಸೊ ಐ ಗೆಸ್ ಇದು ಟ್ರೆಟಿನಾಲ್ ಜಾಸ್ತಿ ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಅದಕ್ಕೆ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ನೀವು ಒಂದು ಮಾಯಿಶ್ಚರೈಸರ್ ಏನಿದೆ ಅದನ್ನು ಬೇಸಾಗಿಟ್ಟು ಹಚ್ಬಿಟ್ಟು ಅದಾದಮೇಲೆ ತಿರ್ಗಾ ಮಾಯಿಶ್ಚರೈಸರ್ ಏನಿದೆ ಅದನ್ನೇ ಎಂಡಿಂಗ್ ಕ್ರೀಮ್ ಥರ ಹಚ್ಕೋಬೇಕು ಅಂತ ಅನಿಸುತ್ತೆ. ಸೊ ಹೇಗೆ ಇದು ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ ಗೈಸ್. ಇನ್ ಕೇಸ್ ಅಲರ್ಜಿ ಏನಾದರೂ ಆಯಿತು ಅಂತ ಅಂದರೆ ಐ ವೋಂಟ್ ಯೂಸ್ ಇಟ್ ಅಗೇನ್. ಗೈಸ್ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಆಲ್ರೆಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡಿಬಿಟ್ಟಿರ್ತೀರ ಮದರ್ಸ್ ಡೇನ. 2 ದಿನ ಆದಮೇಲೆ ವ್ಲಾಗ್ ಪೋಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಏನಂತ ಸೆಲೆಬ್ರೇಷನ್ಸ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಡೈಲಿ ನಾರ್ಮಲಾಗಿ ಡೇ ಟು ಡೇ ಲೈಫ್ನಲ್ಲಿ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಅದೇ ಒಂದು ದೊಡ್ಡ ಸೆಲೆಬ್ರೇಷನ್ನು. ಎಲ್ಲ ಅಮ್ಮಂದಿರಿಗೂ ಅಪ್ಪಂದಿರಿಗೂ ಪೇರೆಂಟ್ಸ್ ಯಾರೇ ಇರಲಿ ಅವ್ರು ಎಕ್ಸ್ಪೆಕ್ಟ್ ಮಾಡೋದೆ ಮಕ್ಕಳು ಅವ್ರನ್ನ ಚೆನ್ನಾಗಿ ಪ್ರೀತಿಯಿಂದ ಖುಷಿಯಾಗಿ ಮಾತಾಡ್ಸಿದ್ರೆ ಸಾಕು ಅಂತ, ಆ್ಯಂಡ್ ಅವ್ರು ಹ್ಯಾಪಿಯಾಗಿರಲಿ ಅಂತ. ಸೊ ಸೇಮ್ ಕೇಸ್ ನಮ್ಮ ಮನೇಲೂ ಕೂಡ, ಎಲ್ಲರ ಮನೇಲೂ ಕೂಡ. ಆ್ಯಂಡ್ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಕ್ಕಂಗೆ ಕಾಲ್ ಮಾಡಿದ್ದೆ. ನಮ್ಮ ಅಕ್ಕ ಕಾಲ್ ಎತ್ಬಿಟ್ಟು ಮಾತಾಡಿದ್ರು. ಅವರೆಲ್ಲೋ ಟ್ರಾವೆಲ್ ಮಾಡ್ತಿದ್ರು, ಸೊ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಇಟ್ಬಿಟ್ಟೆ. ಹಾಗೆ ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ. ಆ್ಯಂಡ್ ಮೇ ಬಿ ಲೇಟಾಗಿ ಕಾಲ್ ಮಾಡಿದೆ ಅನಿಸುತ್ತೆ, ಬಿಕಾಸ್ ಅವ್ರು 7:15ಗೆ ನಿದ್ದೆ ಮಾಡಿಬಿಡ್ತಾರೆ. ಅವ್ರಿಗೆ ಲೇಟಾಗೆಲ್ಲ ಎದ್ದು ಅಭ್ಯಾಸ ಇಲ್ಲ. ಸೊ ಮಿಸ್ಡ್ ಕಾಲ್ ಹೋಗಿರುತ್ತೆ. ನಾನು 8 ಗಂಟೆಗೆ ಕಾಲ್ ಮಾಡಿದ್ದೀನಿ. ಸೊ ನಾಳೆ ಕಾಲ್ ಮಾಡಿಬಿಟ್ಟು ತಿರ್ಗಿ ಮಾತಾಡ್ತೀನಿ. ಸೊ ಆ್ಯಂಡ್ ನನಗೆ ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಕಡಿಮೆನೇ, ಅಪರೂಪ ನಾವು ಮಾತಾಡೋದು. ಆ್ಯಂಡ್ ಮಾತಾಡಿದ್ರೂ ತುಂಬ ಸ್ವಲ್ಪನೇ ಮಾತಾಡೋದು. ಆ್ಯಂಡ್ ಎಲ್ಲ ಅಮ್ಮಂದಿರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. Bye bye guys.